ನೀವು ನನ್ನನ್ನು ಕನೆಕ್ಟ್ ಆಗಿದ್ರಿ ಈ ಒಂದು ಫ್ಯಾಮಿಲಿಯಲ್ಲಿ ಬಿಸ್ ಗುರುಕುಲ್ನ ಒಂದು ನೇಮ್ನ ಪ್ರಕಾರ. ಅಂದರೆ ನೀವೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ, ಮತ್ತು ಹಾಗೆಯೇ ವರ್ಕ್ ಫ್ರಮ್ ಹೋಮ್ ಜಾಬ್ ಆಯಿತು, ಫ್ರೀಲ್ಯಾನ್ಸಿಂಗ್ ಮಾಡ್ತೀನಿ ಅಂತ. ಸೊ ಈ ಒಂದು ಇದರಲ್ಲಿ ನಾನು ನಿಮಗೆ ಇದಕ್ಕಿಂತಲೂ ಜಾಸ್ತಿ ವ್ಯಾಲ್ಯೂ ಕೊಡೋಕ್ಕೋಸ್ಕರ ಅಂತ ನಾನು ಬಯಸ್ತೀನಿ. ನಿಮಗೆ ಎಷ್ಟು ನಾನು ವ್ಯಾಲ್ಯೂ ಕೊಡ್ತೇನೆ ಅಷ್ಟು ನನ್ನ ಗ್ರೋತ್ ಆಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ನಿಮ್ಮನ್ನು ಬೆಳೆಸೋದ್ರ ಥ್ರೂ ನಾವು ಕೂಡ ಬೆಳೆಯೋಣ ಅಂತ. ಸೊ ಅದಕ್ಕೋಸ್ಕರ ನಾನು ಪ್ರಾಪರಾಗಿ ನಿಮಗೆ ಹೇಳ್ತೇನೆ ಏನು ಮಾಡಬೇಕು, ಹೇಗಾಗತ್ತೆ, ಏನು ಎತ್ತ ಅಂತ. ಈಗ ನೋಡಿ, ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಏನಾದರೂ ನೀವು ಮಾಡ್ತೀರಾ ಅಂದರೆ ಸೇಲ್ಸ್ ಸ್ಕಿಲ್ಸನ್ನು ಕಲಿಯೋದು ತುಂಬ ಮುಖ್ಯ ಇದೆ. ಓಕೆ, ಸೆಲ್ಲಿಂಗ್. ಓಕೆ, ನೀವು ಕಮಿಷನ್, ಈಗ ನೋಡಿ ಕಮಿಷನ್ ಅನ್ನೋದು ನಿಮ್ಗೆ ಒಂದು ಸ್ವಲ್ಪ ಬ್ಯಾಡ್ ವರ್ಡ್ ಅಂತ ಅನಿಸ್ಬೋದು. ಓಕೆ, ನಾನು ಈ ಥರ ವರ್ಕ್ ಮಾಡ್ತೀನಿ. कॉल पर व्यस्त है, कृपया प्रतीक्षा करें या कुछ समय पश्चात प्रयास करें. The person you have called is speaking to someone else. You can wait or call again later. ಹಲೋ, ಇವರು ಸಚಿನ್ ಅವ್ರು ಕಾಲ್ ಮಾಡಿದರು. ಇದನ್ನು ಕಳಿಸ್ಬಿಡೋಣ, ಒಂದಿಬ್ರು 3 ಜನ ಬೇಕೇ ಬೇಕಂತೆ ಇವತ್ತು ಈ ವೀಕಲ್ಲಿ. ಕಳಿಸ್ಬೇಕಂತೆ. ಅವರು ಡಿಸ್ಬಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಹೇಳಿಬಿಡಿ. ಇದು ಸರಿ ಬೇಗ ಮಾಡಿಸ್ಬಿಡೋಣ. 3 ಪೀಪಲ್ಸ್. ಓಕೆ, ಸೊ ಅದೇ ಏನು ಮಾತಾಡ್ತಾ ಇದೆ ಅಂದರೆ, ರಿಕ್ರೂಟ್ಮೆಂಟ್ ಇದೆ, ಜಾಬ್ ಓಪನಿಂಗ್ ಇದೆ ಬ್ಯಾಂಗ್ಳೂರಲ್ಲಿ. 2.6 LPA ಸ್ಟಾರ್ಟಿಂಗ್. ಓಕೆ, ನಿಮಗೆ ಪ್ರಾಪರಾಗಿ ಎಲ್ಲ ಗೈಡ್ ಮಾಡ್ತಾರೆ. ಓಕೆ, ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟರ್ ಅಂತ ಈ ಥರ ಬೇಗ ಇದೆ. ಓಕೆ, 3 ಜನ ಏನೋ ಬೇಕಂತೆ, ಬಟ್ 100 ಏನೋ ವೇಕೆನ್ಸೀಸ್ ಇದೆ. ನೀವು ಅಪ್ಲೈ ಮಾಡ್ತೀರಾ ಅಂದರೆ ನನಗೆ ಇದು ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಡಾಟಾಬೇಸ್ ಎಲ್ಲ ಪ್ರಾಪರಾಗಿ ನಿಮ್ಮದೆಲ್ಲ ರೆಸ್ಯೂಮ್ ಎಲ್ಲ ಇದು ಮಾಡಿಕೊಂಡು ಸ್ಕ್ರೀನಿಂಗ್ ಮಾಡಿ ನಾನು ನಿಮಗೆ ಇದು ಮಾಡ್ತೇನೆ. ಹಾಂ, ಬೈ ದ ವೇ, ಈಗ ಏನಂದರೆ ಏನು ಹೇಳ್ತಾ ಇದ್ದೆ, ನೀವು ಏನೇ ಮಾಡ್ತೀರಂದರೆ, ನೀವು ಬಿಸ್ ಗುರುಕುಲ್ ಮಾಡ್ತೀರಂದರೆ, ನಿಮ್ಮ ಜಾಬ್ ಮಾಡ್ತೀರಂದರೆ, ಅಥವಾ ಏನೇ ಒಂದು ನೀವು ಮಾಡ್ತೀರಂದರೆ, ಓಕೆ, ಬಿಸ್ನೆಸ್ ಮಾಡ್ತೀರಂದರೆ ಸೇಲ್ಸ್ ಸ್ಕಿಲ್ಸ್ ತುಂಬ ಮುಖ್ಯ ಇರುತ್ತೆ. ಓಕೆ, ಸೇಲ್ ಮಾಡೋದು. ಓಕೆ, ನಾನು ಈಗ ಸಿಂಪಲಾಗಿ ಹೇಳ್ತಿದ್ದೀನಿ. ಓಕೆ, ನೀವು ಸೇಲ್ಸ್ ಯಾವ ಥರ ಆಗುತ್ತೆ ಅಂದರೆ, ಎವ್ರಿ ಡೇ ನೀವು ಸೇಲ್ ಮಾಡ್ತೀರಾ. ಈಗ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇದು ಕೂಡ ಒಂದು ಸೇಲ್ಸ್ ಥರನೇ. ನಾನು ಏನೊಂದು ಪಿಚ್ ಮಾಡ್ತಾಯಿದ್ದೀನಿ ಅಂದರೆ ಇದು ಕೂಡ ಒಂಥರ ಸೇಲ್ ಥರನೇ. ಓಕೆ, ಸಮ್ ಒನ್ ಈಸ್ ಸೆಲ್ಲಿಂಗ್, ಸಮ್ ಒನ್ ಈಸ್ ಬೈಯಿಂಗ್ ದ ಇನ್ಫಾರ್ಮೇಷನ್. ಸೊ ಈ ಥರ ಇಟ್ ಮೈಟ್ ಬಿ, ಪ್ರೈಸು ಫ್ರೀ ಇರ್ಬೋದು, ಪ್ರೈಸ್ ಇರ್ಬೋದು, ಜಾಸ್ತಿ ಇರ್ಬೋದು, ಪ್ರೀಮಿಯಮ್ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು, ವಾಟ್ ಎವರ್, ಬಟ್ ಇಟ್ಸ್ ಲೈಕ್ ದಟ್ ಥಿಂಗ್. ಓಕೆ, ಯು ಶುಡ್ ಆಲ್ವೇಸ್ ನೀವು ಒಂದು ಸೇಲ್ಸ್ ಸ್ಕಿಲ್ಸನ್ನು ಕಲ್ಕೋಬೇಕಾಗುತ್ತೆ. ಪರ್ಸುವೇಷನ್ ಸ್ಕಿಲ್ ಆಯಿತು, ಕಮ್ಯುನಿಕೇಷನ್ ಸ್ಕಿಲ್ ಆಯಿತು, ವೇ ಆಫ್ ಟಾಕಿಂಗ್ ಆಯಿತು, ಎಲ್ಲದೂ ನೀವು ಕಲ್ಕೋಬೇಕಾಗುತ್ತೆ. ಅಲ್ಲಿಂದ ನೀವು ತುಂಬ ಬೇಗ ಸಕ್ಸಸ್ಸನ್ನು ಪಡ್ಕೊಳ್ಳೋಕ್ಕೆ ಜರ್ನಿ ಥರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ನೀವು ಸಕ್ಸಸ್ಫುಲ್ ಆಗ್ತಾ ಹೋಗ್ತೀರಾ. ಸೊ ಹಾಗಾದರೆ ಈಗ ಏನು ಮಾಡೋದು, ಹೇಗೆ? ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಬಿಸ್ ಗುರುಕುಲಲ್ಲಿ ಜಾಯಿನ್ ಆದ್ರಿ. ಓಕೆ, ಬಿಸ್ ಗುರುಕುಲ್ ಬಿಟ್ಟಾಕೋಣ, ಇದಕ್ಕಿಂತ ದೊಡ್ಡ ವಿಷಯನ ಮಾತಾಡೋಣ. ಓಕೆ, ಈಗ ನಿಮ್ಮ ಲೈಫಲ್ಲಿ ನೀವು ಒಂದೇನೋ ಒಂದು ಮಾಡೋಕ್ಕೋಸ್ಕರ ಇಷ್ಟಪಡ್ತೀರಾ. ಓಕೆ, ನಿಮ್ಮ ಲೈಫಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅಂದ್ಕೊತೀರಾ. ಓಕೆ, ವರ್ಕ್ ಫ್ರಮ್ ಹೋಮ್ ಅಂತ ನೀವು ನೋಡೋಕ್ಕೆ ಹೋಗಬೇಡಿ. ಹೋಮಲ್ಲಿ ಕೂತ್ಕೊಂಡು ನೀವು ಮಾಡೋಕ್ಕಾಗಲ್ಲ ಎಲ್ಲಿದ್ರೂ. ಓಕೆ, ಹೋಮಿನ ಮುಖಾಂತರ ಇಂಟರ್ನೆಟ್ ಕಾರಣದಿಂದ ಮಾಡ್ತಾ ಹೋಗ್ಬೋದು, ಬಟ್ ನೀವು ಹೊರಗಡೆ ಹೋಗಿ ಜನರ ಹತ್ರ ಇಂಟ್ರ್ಯಾಕ್ಷನ್ ಮಾಡಲೇಬೇಕು. ನೀವು ಮನೇಲೇ ಕೂತ್ಕೊಂಡು ಏನೋ ಒಂದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ನಿಮಗೆ ಸ್ಕ್ಯಾಮ್ ಮಾಡೋರು ಅಷ್ಟೇ ಜನ ಸಿಗ್ತಾರೆ, ರೈಟ್? ಸ್ಮಾರ್ಟ್ಫೋನಲ್ಲಿ. ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ನೀವು ಮನೇಲೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ಆ ಥರ ಆಗೋಲ್ಲ. ವರ್ಕ್ ಫ್ರಮ್ ಹೋಮ್ ನಿಮಗೆ ಜಾಬ್ ಸಿಕ್ಕಿ ಈ ಥರ ನಾನು ಮಾಡ್ತೀನಿ ಹಿಂಗೆ ಅಂತ ಆ ಥರ ಬರಲ್ಲ. ನೀವು ಮೇಯ್ನಾಗಿ ಏನು ಫೋಕಸ್ ಮಾಡಬೇಕು ಅಂದರೆ ನಿಮ್ಮ ಸ್ಕಿಲ್ ಮೇಲ್ಗಡೆ ಫೋಕಸ್ ಮಾಡಬೇಕು. ನಿಮ್ಮ ವೇ ಆಫ್ ವರ್ಕ್ ಆಯಿತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಹೇಗೆ ಒಂದು ಬಿಸ್ನೆಸ್ ಆಗುತ್ತೆ, ಹೇಗೆ ಒಂದು ಯಾವುದೇ ಒಂದು ಸ್ಟಾರ್ಟಪ್ಪನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು. ಈಗ ನೋಡಿ, ಎಟ್ ದ ಎಂಡ್ ಆಫ್ ದ ಡೇ ಏನು ಬೇಕು? ದುಡ್ಡು. ಓಕೆ, ನಿಮಗೆ ಜಾಬಿಂದ ಬರುತ್ತೋ ಅಥವಾ ಬಿಸ್ನೆಸ್ಸಿಂದ ಬರುತ್ತೋ, ಓಕೆ, ಅದು ಡಿಫ್ರೆಂಟ್ ಆಗುತ್ತೆ. ನೀವು ಜಾಬ್ ಅಂದರೆ ಏನು, ನೀವು ಒಬ್ರಿಗೆ ಕೆಲಸ ಮಾಡ್ತೀರಾ, ಅವ್ರು ನಿಮ್ಗೆ ದುಡ್ಡು ಕೊಡ್ತಾರೆ. ಇನ್ನೊಂದು ನೀವು ಕೆಲಸ ಮಾಡ್ತೀರಾ, ನಿಮ್ಗೆ ದುಡ್ಡು ಬರುತ್ತೆ. 2 ವೇಸಲ್ಲಿ ಇರುತ್ತೆ. ಓಕೆ, ಸೊ ಇಟ್ ಮೈಟ್ ಬಿ, ಈಗ ಜಾಬ್ ನೀವು ಮಾಡ್ತೀರಾ ಅಂದರೆ ಆಬ್ವಿಯಸ್ಲಿ ಈಗ ನಿಮ್ಗೆ ಆ ಆಪ್ಷನ್ ಅಂತೂ ಇಲ್ಲೇ ಇಲ್ಲ. ನೀವು ಏನಾದರೂ ಮಾಡ್ತೀರ, ಅಫ್ಕೋರ್ಸ್ ನೀವು ಒಂದು ಸ್ವಲ್ಪ ತುಂಬ ಪ್ರೊಫಿಷಿಯೆಂಟ್ ಆಗಿದ್ದೀರಾ ಆ್ಯಂಡ್ ಅದನ್ನು ನೀವು ಮಾಡ್ತೀರಂದರೆ ಅದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಐ ಮೀನ್ ಲೈಕ್ ನಾನು ಒಂದೇ ಜಾಬಿಗೆ ಹೋಗಿದ್ದೀನಿ, ಆ ಜಾಬಲ್ಲಿ ನನಗೆ 3 ದಿನದಲ್ಲಿನೇ ಫೈರ್ ಮಾಡಿದ್ದಾರೆ. ಓಕೆ, ಅದು ದುಡ್ಡು ಕೊಡದೆ, ಏನಂದರೆ ಹೋಗಬೇಕಾದ್ರೆ ನೀನು ವಾಪಸ್ ಬರಬೇಡ ಅಂತ ಆ ಥರ. ನನ್ನ ನಂತರ ನೀವು ಜಾಬಿನ ಬಗ್ಗೆ ಕೇಳಿದ್ರೆ ಐ ಕಾಂಟ್. ಬಟ್ ಏನಂದರೆ ನಾನು ಒಬ್ಬ ಫೆಸಿಲಿಟೇಟರ್ ಅಲ್ವಾ, ಎನೇಬ್ಲರ್ ಅಲ್ವಾ. ಸೊ ನಾನು ನಿಮಗೆ ಬೇಕಾದರೆ ಜಾಬ್ಸನ್ನು ಪ್ರೊವೈಡ್ ಮಾಡಿಸ್ಬೋದು. ಓಕೆ, ಐ ಹ್ಯಾವ್ ದ ಬಿಸ್ನೆಸ್ ಕನೆಕ್ಷನ್ಸ್. ಓಕೆ, ಐ ಹ್ಯಾವ್ ಟೈಡ್ ಅಪ್ ವಿತ್ ಮಲ್ಟಿಪಲ್ ಕಂಪನೀಸ್. ನಾನು ನಿಮಗೆ ಅದನ್ನು ಪ್ರೊವೈಡ್ ಮಾಡಿಸ್ಬೋದು. ಬಟ್ ಜಾಬನ್ನು ಹೀಗೆ ತೊಗೋಬೇಕು, ಯಾವ ಥರ ಮಾಡಬೇಕು, ಏನು ಎತ್ತ ಅಂತ ನಂಗೆ ಕೇಳಿದರೆ
ಐ ಡೋಂಟ್ ನೋ, ಐ ಆಮ್ ನಾಟ್ ದಟ್ ಮಚ್ ಪ್ರೊಫಿಷಿಯಂಟ್, ಬಟ್ ನಿಮ್ಮ ಒಂದು ಸ್ಕಿಲ್ನ ಪ್ರಕಾರ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಳಕ್ಕಾಗತ್ತೆ, ಕ್ವಾಲಿಫಿಕೇಷನ್ ನಿಮಗೆ ಇದೆ. ಓಕೆ, ಒಂದು ಸೂಪರ್ ಆಗಿರೋಂಥ ಜಾಬ್ ತೊಗೊಳಕ್ಕಾಗುತ್ತೆ. ಒಂದು 1 lakh per month, 50,000. ಓಕೆ, ಇಂಡಿಯಾದಲ್ಲಿ 50,000 ಸಿಗೋದೇ ಎಷ್ಟೋ ಹೆಚ್ಚು ವರ್ಕ್ ಫ್ರಮ್ ಹೋಮಲ್ಲಿ. ಓಕೆ, 1 lakh ಈ ಥರ ಸಿಗೋದು ಇನ್ನೂ ಬೆಸ್ಟ್ ಥಿಂಗ್. ಆ ಒಂದು ಕೆಪಬಿಲಿಟಿ ಇದೆ ಅಂದರೆ ಐ ಆಮ್ ಹ್ಯಾಂಡ್ಸ್ ಆಫ್ ಟು ಯು, ನೀವು ಅದಕ್ಕೆ ಹೋಗಿ. ಈಗ ಬಿಸ್ನೆಸ್ ವಿಷಯಕ್ಕಂತ ಬಂದರೆ, ಬಿಸ್ನೆಸ್ ನೀವು ಮಾಡ್ತೀರಂದರೆ ಫಸ್ಟು ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಹೋಗಬೇಕು. ಮಾರ್ಕೆಟ್, ಎವ್ರಿ ಟೈಪ್ ಆಫ್ ಮಾರ್ಕೆಟಿಂದ ನೀವು ಹೋಗಿ ಕನೆಕ್ಷನನ್ನು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಟ್ ಮೈಟ್ ಬಿ ಆನ್ಲೈನ್ ಆಯಿತು, ಆಫ್ಲೈನ್ ಆಯಿತು, ಹೈಬ್ರಿಡ್ ಆಯಿತು, ವಾಟ್ ಎವರ್. ಓಕೆ, ಯು ಶುಡ್ ಗೋ ಆ್ಯಂಡ್ ಕನೆಕ್ಟ್ ವಿತ್ ದ ಪೀಪಲ್. ಓಕೆ, ಕನೆಕ್ಷನ್ ಎಷ್ಟು ಬಿಲ್ಡ್ ಮಾಡೋಕ್ಕಾಗತ್ತೆ ಅಷ್ಟು ಬಿಲ್ಡ್ ಮಾಡೋಕ್ಕೋಸ್ಕರ ಟ್ರೈ ಮಾಡಲೇಬೇಕಾಗತ್ತೆ ನೀವು. ಓಕೆ, ಕನೆಕ್ಷನ್ ಇನ್ ದ ಸೆನ್ಸ್ ವಾಟ್, ಬಿಸ್ನೆಸ್ಗೋಸ್ಕರ ಯಾವ ಥರ ಕನೆಕ್ಷನ್. ಒಂದು ಬಿಸ್ನೆಸ್ ಏನೋ ಒಂದು ಥಿಂಗನ್ನು ನೀವು ಎನೇಬಲ್ ಮಾಡ್ತೀರಾ. ಓಕೆ, ಒಬ್ಬರಿಗೆ ಹೆಲ್ಪ್ ಮಾಡ್ತೀರಾ, ಸೊಸೈಟಿಯಲ್ಲಿ ನೀವು ಒಂದು ಹೆಲ್ಪ್ ಮಾಡ್ತೀರಾ, ಅದನ್ನು ನೀವು ಪ್ರೈಸ್ ಟ್ಯಾಗಲ್ಲಿ ಇಟ್ಕೊಂಡು ಬರ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ಟ್ಯಾಗ್ ಅಂದರೆ ವಾಟ್ ಎವರ್, ಅದು ಬಿಸ್ನೆಸ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಥರ ಸ್ಟಾರ್ಟ್ ಮಾಡಿ. ಓಕೆ, ನಿಮಗೆ ಗೊತ್ತಾಗುತ್ತೆ ಮಲ್ಟಿಪಲ್ ಫೇಲ್ಯೂರ್ಸ್ ಬರ್ತಾ ಹೋಗುತ್ತೆ. ನೀವು ವಾಟ್ ಎವರ್ ಈಗ ನೀವು ಮಾಡ್ತೀರಂದರೆ, ಈಗ ನೀವು ಯೋಚನೆ ಮಾಡ್ತೀರಾ ನಾವು ಒಂದು ಈ ಥರ ಒಂದು ಟಪರಿ ಇಡ್ತೀನಿ ಅಥವಾ ಏನೋ ಒಂದು, ಓಕೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ಅಂಗಡಿ ಇಡ್ತೀನಿ, ಅದನ್ನು ನೀವು ಯೋಚನೆ ಮಾಡಿ ಬಿಟ್ರಾ ಅದು ಕೂಡ ಫೇಲ್ ಆಗುತ್ತೆ. ಓಕೆ, ಫೇಲ್ಯೂರ್ ಅಂತಲೇ ಬರುತ್ತೆ. ಸೊ ಈ ಥರ ಮಲ್ಟಿಪಲ್ ಫೇಲ್ಯೂರ್ಸ್ ಬರ್ತಾ ಹೋಗುತ್ತೆ. ಅಲ್ಲಿಂದನೇ ನೀವು ಕಲಿತೀರಾ, ತಿಳ್ಕೊತೀರಾ, ಓಕೆ ಇದು ಹಿಂಗೆ, ಈ ಥರ ಹಿಂಗೆ 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 ಹಿಂಗೆ, ರೈಟ್. ಸೊ ದಿಸ್ ಈಸ್ ದ ವೇ ಯು ಗೋಯಿಂಗ್ ಟು ಗೆಟ್ ಸಕ್ಸಸ್ಫುಲ್. ಆ್ಯಂಡ್ ಈ ಥರ ನೀವು ಒಂದು ಬಿಸ್ನೆಸ್ ಆಯಿತು ಅಥವಾ ಏನೋ ಒಂದು ಸ್ಟಾರ್ಟಪ್ ಆಯಿತು, ಈ ಥರ ನೀವು ಸ್ಟಾರ್ಟ್ ಮಾಡೋಕ್ಕೆ ಆಗುತ್ತೆ. ಓಕೆ, ಈಗ ನೀವು ಜಾಬ್ ಸೈಡ್ ಹೋಗ್ತೀರಾ ಅಂದರೆ, ಓಕೆ ಜಾಬ್ ನೀವು ನೋಡ್ತೀರಾ, ಜಾಬ್ ನೀವು ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಂದರೆ, ಓಕೆ ಒಂದು ನನ್ನ ಹತ್ರ ಆಪ್ಷನ್ ಇದೆ. ಇದೇ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳಲ್ಲ, ಮಾರ್ಕೆಟಲ್ಲಿ ತುಂಬ ಇದ್ದಾವೆ ಆಪ್ಷನ್ಸು. ನಾನು ಆದಷ್ಟು ನಿಮಗೆ ಬೆಸ್ಟ್ ಆಪ್ಷನ್ಸನ್ನು ಕೊಡೋಕ್ಕೋಸ್ಕರ ಇಷ್ಟಪಡ್ತೀನಿ. ನೀವು ಸ್ಟೂಡೆಂಟ್ ಆಗಿದ್ದರೆ, 12th ಪಾಸ್ ಆಗಿದ್ದರೆ, 10th ಪಾಸ್ ಆಗಿದ್ದರೆ, ನೀವು ಜಾಬನ್ನು ಪಡ್ಕೋಬೇಕು ಅಂತ, ಒಂದು ಜಾಬ್ ನೀವು ಮಾಡಬೇಕು, ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಬೆಂಗಳೂರಿಗೆ ಬರ್ತೀರಾ, ಬಂದು ಹಾಗೆ ಪಾರ್ಟ್ ಟೈಮಲ್ಲಿ ಜಾಬ್ ನಾನು ನೋಡ್ತೀನಿ ಅಂತ ನೀವು ನೋಡಿದರೆ, ಪಾರ್ಟ್ ಟೈಮೋ ಫುಲ್ ಟೈಮ್ ಒಟ್ಟು ಒಂದು ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡ್ಕೊಂಡು ನಾನು ಹೊಸದಾಗಿ ಏನೋ ಒಂದು ಮಾಡ್ತೀನಿ ಅಂತ ಬಂದರೆ, ಇದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬರುತ್ತೆ. ಸೊ ಈ ಒಂದು ಜಾಬನ್ನು ನಾವೊಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀನಿ. ಸೊ ಅದನ್ನು ನೀವು ಅವೈಲ್ ಮಾಡ್ಕೋಬೇಕು ಅಂದರೆ, ನೀವು ಒಂದು ಸರ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ಬಿಸ್ನೆಸ್ ನಂಬರ್, ನಾರ್ಮಲ್ ಬಿಸ್ನೆಸ್ ನಂಬರ್. ನಾನು ಇನ್ನೂ ಏನು ಲೈಕ್ ಪ್ರೊಫೆಷ್ನಲಿ ಇದೆಲ್ಲ ಕ್ರಿಯೇಟ್ ಮಾಡಿಲ್ಲ, ವೆಬ್ಸೈಟ್ಸ್ ಎಲ್ಲ. ಈಗ ಸಿಂಪ್ಲಿ ನಾನು ಇದು ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೀಗ ಆಲ್ರೆಡಿ ಸುಮಾರೆಲ್ಲ ಕ್ಯಾಂಡಿಡೇಟ್ಸು ನನ್ನ ರೆಫರಲ್ಸ್ನ ಥ್ರೂ ಬರ್ತಾ ಇದ್ದಾರೆ. ಬಟ್ ಈ ಒಂದು ಯೂಟ್ಯೂಬ್ನ ಥ್ರೂ ಏನಂದರೆ ಸಿಂಪಲ್ ಇರಲಿ, ನಿಮಗೂ ಈಸಿ ಆಗಲಿ ಅಂತ ನೀವು ನಂಗೆ ನಂಬರ್ಗೆ ವಾಟ್ಸಪ್ ಮಾಡಿ, ಅಲ್ಲಿಂದ ಸ್ಕ್ರೀನಿಂಗ್ ಮಾಡೋಣ. ಸೊ ಹಾಗಾದರೆ ಸಿ ಯು ಅರೌಂಡ್, ಬೈ ಟೇಕ್ ಕೇರ್. ಹಾಂ, ಅಫ್ಕೋರ್ಸ್ ಇನ್ನೊಂದು ವಿಷಯ, ನೀವು ಇನ್ ಕೇಸ್ ಏನಾದರೂ ನನಗೆ ಇದು ಮಾಡ್ತೀರಂದ್ರೆ, ಕಾಂಟ್ಯಾಕ್ಟ್ ಮಾಡ್ತೀರಂದರೆ, ನನ್ನ ಒಂದು ಫ್ರೀ ಟೈಮಲ್ಲಿ, ಶೆಡ್ಯೂಲ್ ಟೈಮಲ್ಲಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಶೆಡ್ಯೂಲ್ ಮಾಡಿಕೊಂಡು. ಇನ್ ಕೇಸ್ ಏನಾದರೂ ಲೇಟ್ ಆಯಿತು ಅಂದರೆ ಕ್ಷಮೆ ಇರಲಿ ರೆಸ್ಪಾನ್ಸ್ ಮಾಡೋಕ್ಕೆ.